ಎಲ್ರಿಗೂ ನಮಸ್ಕಾರ. ನಮಸ್ತೆ ಸರ್. ಎಸ್, ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಸಿನಿಮಾ ಮಾಡಿದ್ದೀರಾ. ಒಬ್ಬರನ್ನೇ ಹುಡುಗಿನ ಇದ್ದಾರೆ ಸಿನಿಮಾ ಟೀಮಲ್ಲಿ. ಸೊ ಫಸ್ಟ್ ಕ್ವಶನ್ ನಿಮಗೆ, ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅನ್ನೋದು ತುಂಬಾನೇ ವರ್ಡ್, ತುಂಬಾ ಫೇಮಸ್ ವರ್ಡ್. ಅದೊಂಥರ ನಾವು ಕಾಂಪ್ರಮೈಸೇ ಆಗಲ್ಲ ಅಂತ. ಯಾವುದಾದ್ರೂ 2 ಅಥವಾ 3 ಸಿಚುವೇಶನ್, ಈ ಥರದ ಸಿಚುವೇಶನ್ ಅಲ್ಲಿ ಬಾಯ್ಸ್ ಕಾಂಪ್ರಮೈಸೇ ಆಗಲ್ಲ ಅನ್ನೋದಾದ್ರೆ ಯಾವುದಾದ್ರೂ 2 ಅಥವಾ 3 ಸಿಚುವೇಶನ್ಸ್ ಹೇಳಿ. ಕಾಂಪ್ರಮೈಸೇ ಮಾಡಲ್ಲ ಅನ್ನೋದಂದ್ರೆ ಬಾಯ್ಸ್ಗೆ ಇನ್ ರಿಯಲ್ ಲೈಫ್. ಒಂದು ಅವ್ರು ಪಾರ್ಟಿ ಮಾಡ್ಬೇಕು ಅಂದ್ರೆ ಪಾರ್ಟಿ ಮಾಡ್ಬೇಕು, ಕಾಂಪ್ರಮೈಸ್ ಆಗಲ್ಲ ಯಾರು. ಅದ್ ಬಿಟ್ರೆ ಅವ್ರ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಲ್ಲ ಬಾಯ್ಸ್. ಅಪ್ಪನ್ನ ನೋಡ್ಕೋತಾರೆ, ಅಮ್ಮನಂತೂ ದೇವ್ರ ತರ ಪೂಜಿಸ್ತಾರೆ, ಅದ್ರಲ್ಲಿ ಕಾಂಪ್ರಮೈಸ್ ಆಗಲ್ಲ. ಇನ್ನೊಂದು ಫ್ರೆಂಡ್ಸ್ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಲ್ಲ. ನಮ್ಮವರು ಅಂತ ಅನ್ಕೊಂಡ್ಬಿಟ್ರೆ ಬಿಟ್ಕೊಡಲ್ಲ. ಓಕೆ, ಸೊ ನೈಸ್. ಸರ್ ನೀವು ಹೇಳಿ, ನಿಮ್ಗೆ ಯಾವ್ದಾದ್ರು 2 ಸಿಚುವೇಶನ್? ಅದೇ ನಮ್ ಪ್ರೋ ಹೇಳ್ದಂಗೆ ಎಣ್ಣೆ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಲ್ಲ, ಮತ್ತೆ ಹುಡುಗಿ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಲ್ಲ. ನೀವು ಯಾವ್ದಾದ್ರು ಕ್ರೇಜಿ ಆನ್ಸರ್ಗಳು ಎಕ್ಸ್ಪೆಕ್ಟ್ ಮಾಡೋದು? ಬರೀ ಕಾಂಪ್ರಮೈಸ್ ಆಗಿದೆ ಲೈಫ್ ಮುಂದಕ್ಕೆ ಬರ್ತಾ ಇದೆ ಸರ್. ನೋಡಿ ಸರ್, ಇಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡೇ ಕೂತ್ಕೊಂಡಾಗಿದೆ. ಓಕೆ, ಅಂದ್ರೆ ಈ ಟೀಮಲ್ಲಿ ನೀವು ಕಾಂಪ್ರಮೈಸ್ ಆಗಿ ಕೂತ್ಕೊಂಡಿದ್ದೀರಾ? ಖಂಡಿತ ಸರ್, ಅಡ್ಜಸ್ಟ್ಮೆಂಟ್ ಜೀವನ ಕಾಂಪ್ರಮೈಸ್ ಮಾಡ್ಕೊಂಡೇ ಇರ್ತಾ ಇದೀವಿ ಸರ್. ಎಸ್ ಮ್ಯಾಮ್, ನಿಮ್ಗೆ ಏನಾದ್ರು ಗೊತ್ತಾ ಬಾಯ್ಸ್ ಈ ತರದ ವಿಷಯಗಳಲ್ಲಿ ಕಾಂಪ್ರಮೈಸ್ ಆಗಲ್ಲ ಅನ್ನೋದು? ಬಾಯ್ಸ್ ಕೇಳಿರ್ತಾರಲ್ವ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ. ಎಸ್, ಯಾವ್ದಾದ್ರು ಒಂದು ಸಿಚುವೇಶನ್ ಯಾವ್ದಾದ್ರು ನೆನಪಿರೋದು? ಅದೇ ಬಾಯ್ಸ್ ಅವ್ರು ಹೆಂಗ್ ಹೇಳ್ತಾರೆ, ಪಾರ್ಟಿ ವಿಷಯದಲ್ಲಿ, ಹುಡುಗಿರ್ ವಿಷಯದಲ್ಲಿ, ಫ್ಯಾಮಿಲಿ ವಿಷಯದಲ್ಲಿ ಕಾಂಪ್ರಮೈಸ್ ಆಗಲ್ಲ. ಆಸ್ ಅ ಗರ್ಲ್ ಹೇಳ್ಬೇಕಂದ್ರೂ ಫೀಮೇಲ್ ಇದ್ರೂ ಅವರು ಫ್ಯಾಮಿಲಿ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡೋದಿಲ್ಲ. ಆಮೇಲೆ ಡ್ರೆಸ್ಸಿಂಗ್ ಸ್ಟೈಲಲ್ಲಿ ಕಾಂಪ್ರಮೈಸ್ ಮಾಡೋದಿಲ್ಲ. ಓಕೆ, ಸೊ ಈಗ ಬಾಯ್ಸ್ ಕಾಂಪ್ರಮೈಸ್, ನೆವರ್ ಕಾಂಪ್ರಮೈಸ್. ಸಿನಿಮಾದ ಟೀಸರ್ ನೋಡಿದ್ದೀವಿ, ಒಂದು ಹಾರರ್, ಥ್ರಿಲ್ಲರ್, ಕಾಮಿಡಿ ಇದೆ. ಬಟ್ ನನಗೆ ಮುಖ್ಯವಾಗಿ ಗಮನ ಸೆಳೆದಿದ್ದು ಕ್ವಾಲಿಟಿ ಆಫ್ ದ ಸಿನಿಮಾ. ಯೂಶುವಲ್ ಆಗಿ ಹೊಸಬ್ರು ಬರ್ತಾರೆ ಅಂದಾಗ ಒಂದಿಷ್ಟು ಕಾಂಪ್ರಮೈಸ್ ಆಗ್ತಾರೆ ಕ್ವಾಲಿಟಿ ವಿಷಯದಲ್ಲಿ. ಬಟ್ ನೀವು ಆಸ್ ಯು ಸೆಡ್ ನೆವರ್ ಕಾಂಪ್ರಮೈಸ್. ತುಂಬಾನೇ ಅದ್ಭುತವಾದಂತ ಕ್ವಾಲಿಟಿ ಇದೆ ಟೀಸರ್. ಸೊ ಏನ್ ಹೇಳುತ್ತೆ ಸಿನಿಮಾ ನಿಮ್ ಪ್ರಕಾರ? ಸಿನಿಮಾ ಏನಂತಂದ್ರೆ ಟೀಮ್ ಅವರು ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅನ್ನೋದು ನಿಮ್ಗೆ ಟೀಸರ್ ನೋಡೋ ಗೊತ್ತಾಗುತ್ತೆ. ನೀವು ಟೀಸರ್ ಗಿಂತ ನಮ್ ಸಾಂಗ್ ಬಿಡುಗಡೆ ಆಗುತ್ತೆ. ಸಾಂಗ್ ನೀವು ನೋಡ್ತು ಅಂತ ಅಂದ್ರೆ ಅದು ಒನ್ ಆಫ್ ದ ಬೆಸ್ಟ್ ಸಾಂಗ್ ಇನ್ ಕನ್ನಡ ಇಂಡಸ್ಟ್ರಿ ಆಗೋ ಚಾನ್ಸಸ್ ಇದೆ. ಚಂದನ್ ಶೆಟ್ಟಿ ಅವ್ರ ಕೆರಿಯರ್ ಅಲ್ಲೇ ಒನ್ ಆಫ್ ದ ಬೆಸ್ಟ್ ಸಾಂಗ್ ಆಗೋ ಚಾನ್ಸಸ್ ಇದೆ. ತುಂಬಾ ಚೆನ್ನಾಗಿ ಬಂದಿದೆ. ಟ್ರೈಲರ್ ಅಂತೂ, ಟೀಸರ್ ಏನಿದೆ ಅದ್ರ 100x ಚೆನ್ನಾಗಿದೆ. ಅಷ್ಟು ಮಜಾ ಇದೆ. ನೀವು ಟ್ರೈಲರ್ ನೋಡ್ಬಿಟ್ರೆ ನೀವು 100% ನೀವು ಸಿನಿಮಾ ನೋಡ್ಲೇಬೇಕು ಅಂತ ಅನ್ಸುತ್ತೆ. ಅಷ್ಟು ಮಜವಾಗಿ ಬಂದಿದೆ. ಯಾಕಂದ್ರೆ ಆ ಎಸೆನ್ಸ್ ಇದೆಯಲ್ಲ ಟ್ರೈಲರ್ ಮತ್ತೆ ಟೀಸರ್ದು, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಹಾರರ್, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಫ್ರೆಂಡ್ಸ್ ಮಜಾ ಮಾಡೋದು, ಫ್ರೆಂಡ್ಶಿಪ್. ಸೊ ಮತ್ತೆ ಎಲ್ಲಾ ಹುಡುಗರ್ಗು ಕನೆಕ್ಟ್ ಆಗೋ ತರ ಸಿನಿಮಾ ನಮ್ದು. ಪ್ರತಿಯೊಂದು ಗ್ಯಾಂಗ್ನು ಪಾರ್ಟಿ ಮಾಡಿರ್ತಾರೆ, ಪ್ರತಿಯೊಂದು ಗ್ಯಾಂಗ್ನು ಟೂರ್ ಹೋಗಿರ್ತಾರೆ. ಪ್ರತಿಯೊಂದು ಗ್ಯಾಂಗ್ ಅಲ್ಲೂ ಟೂರ್ ಹೋಗಿದ್ದಾಗ ಕೆಲವು ಘಟನೆಗಳು ನಡೆದಿರುತ್ತೆ, ಪ್ರಾಬ್ಲಮ್ಗಳು ಫೇಸ್ ಮಾಡಿರ್ತಾರೆ. ಸೊ ಅದನ್ನ ನಾವ್ ಯಾವ ತರ ತಗೊಂಡೋಗಿದೀವಿ ಸಿನಿಮಾಲಿ, ಏನೇನ್ ಆಗತ್ತೆ ಹಾರರ್ ವಿಚಾರದಲ್ಲಿ, ಸಸ್ಪೆನ್ಸ್ ಯಾವ ತರ ತಗೊಂಡೋಗುತ್ತೆ, ಅದೆಲ್ಲ ತುಂಬಾ ಅದ್ಭುತವಾಗಿ ಬಂದಿದೆ ಸಿನಿಮಾಲಿ. ಓಕೆ ಮ್ಯಾಮ್, ನಿಮ್ಮ ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ? ಐ ಆಮ್ ಮೋರ್ ಲೈಕ್ ಅ ಡ್ರೀಮ್ ಗರ್ಲ್ ಫಾರ್ 6-7 ಮೆಂಬರ್ಸ್ ಇನ್ ದಿಸ್ ಮೂವಿ. ಆ ಥರ ಒಂದು ಕ್ಯಾರೆಕ್ಟರ್ ಪ್ಲೇ ಆಗುತ್ತೆ. ಆ್ಯಂಡ್ ಇಡೀ ಮೂವಿನಲ್ಲಿ ನನ್ನಿಂದನೇ ಟ್ವಿಸ್ಟ್ ಇರುತ್ತೆ. ನಾನೇ ಲೈಕ್ ಟ್ರ್ಯಾಕ್, ನನ್ನಿಂದನೇ ಹೋಗುತ್ತೆ ಮೂವಿ. ಅದು ಯಾವಾಗ ಹೇಗೆ ಎಲ್ಲಿ ಟ್ವಿಸ್ಟ್ ಬರುತ್ತೆ ಅದು ಮೂವಿ ನೋಡಿದ್ಮೇಲೆ ಗೊತ್ತಾಗೋದು. ಸೊ ಐ ಆಮ್ ಪ್ಲೇಯಿಂಗ್ ದಟ್ ಕೈಂಡ್ ಆಫ್ ಕ್ಯಾರೆಕ್ಟರ್, ಲೈಕ್ ಅ ಡ್ರೀಮ್ ಗರ್ಲ್ ಕ್ಯಾರೆಕ್ಟರ್. ನಿಮ್ಮ ಪಾತ್ರದ ಬಗ್ಗೆ ಮತ್ತೆ ಸಿನಿಮಾ ಬಗ್ಗೆ? ಸರ್, ನನ್ನ ಪಾತ್ರದ ಬಗ್ಗೆ ಹೆಚ್ಚಿಗೆ ಹೇಳಂಗಿಲ್ಲ. ಸಿನಿಮಾ ಬಗ್ಗೆ ಮಾತನಾಡ್ತೀನಿ. ಸಿನಿಮಾ ಮಾಮೂಲಿ ನನಗೂ ಕತೆ ಕೇಳಕ್ಕೆ ಅಂತ ಬಂದಾಗ ಕುತ್ಕೊಂಡಾಗ ಮಾಮೂಲಿ ಹಾರರ್ ಫಿಲಮ್ ಬಂದಾಗ ನನಗೂ ಮಾಮೂಲಿ ಕನ್ನಡ ನೋಡಿರ್ತೀವಲ್ಲ, ಏನೋ ಕತೆ ಹೇಳ್ತಾರೆ ಮಾಡೋಣ ಅಂತ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಇಂಟರ್ವಲ್ ಬ್ಲಾಕ್ ಬರೋ ಅಷ್ಟರಲ್ಲಿ ಅಮೇಜ್ಡ್. ಎಲ್ಲರೂ ಸರ್ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ನಮ್ಮ ಹರಿ ಸರ್ನ ಕೇಳ್ತಾ ಇದ್ರಿ. ಇವರು ಸಹಿತ ಹರಿ ಸರ್ ಬ್ರೇಕ್ ತಗೊಳ್ರಪ್ಪ, 10 ನಿಮಿಷ ಬ್ರೇಕ್ ತಗೊಂಬರ್ರಿ ಅಂತಂದ್ರು. ನಾವು 10 ನಿಮಿಷ ಬ್ರೇಕ್ಗೂ ಹೋಗ್ಲಿಲ್ಲ. ಅಷ್ಟು ಕುತ್ಕೊಂಡು ಏನಾಗಿದೆ ಅಂದ್ರೆ ನೆಕ್ಸ್ಟ್ ಕೇಳಿದ್ವಿ. ಕೊನೆಗೆಲ್ಲ ಕತೆ ಕೇಳ್ಬಿಟ್ಟು ನಮ್ಮ ಸಾಮ್ರಾಟ್ ನಿಂತ್ಕೊಂಡು ಚಪ್ಪಳನೆ ಹೊಡೆದ್ಬಿಟ್ರು ಕ್ಲೈಮ್ಯಾಕ್ಸ್ ಕೇಳಿ. ಆ ತರ ಎಲ್ಲಿ ಸರ್, ಹೆಂಗೆ ಸರ್ ಈ ತರ ಎಲ್ಲ ಕತೆ ಹುಡ್ಕೋದ್ರಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನಮ್ಮ ರಿಯಲ್ ಲೈಫಲ್ಲಿ ನಡೆದಿದೆ ಈ ಕತೆ. ನೀವೇನ್ ಪಾತ್ರಗಳಿದ್ದೀರಿ ಅದು ನಾವು ಮತ್ತೆ ಅವ್ರ ಸ್ನೇಹಿತರು ಅವ್ರ ಜೀವ ರಿಯಲ್ ಲೈಫ್ ನಡೆದಂತ ಕತೆ ನಿಂತ್ಕೊಂಡು ಈ ಪಾತ್ರಗಳನ್ನ ಹೆಣೆದು ಮಾಡಿದ್ದು ಅಂತ ಹೇಳಿದ್ದು. ಮತ್ತೆ ಇನ್ನೊಂದು ಮೋರೋವರ್ ಅವ್ರ ಫ್ರೆಂಡ್ಸ್ ಏನೋ ರಿಯಲ್ ಟ್ರಿಪ್ ಹೋಗಿದ್ರು, ಆ ಪಾತ್ರಗಳನ್ನ ಕರ್ಸಿ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ರು. ನಮ್ಗೆ ನಿಮ್ ಪಾತ್ರ ನೋಡೋದು, ನೀವು ಪ್ಲೇ ಮಾಡ್ತಿದ್ ಇವ್ರ ಪಾತ್ರ ಅಂತ ಅವ್ರ ಜೊತೆ ನಾವು ಪರ್ಸನಲ್ ಆಗಿ ಕೂತ್ಕೊಂಡು ಮಾತಾಡಿ ಅವ್ರ ಎಕ್ಸ್ಪೀರಿಯನ್ಸ್ ಗಳನ್ನ ಶೇರ್ ಮಾಡಿದ್ರು. ಹಿಂಗಾಗಿತ್ತು ಹಂಗಾಗುತ್ತೋ ಅಂತೆಲ್ಲ. ಸೊ ಅದೆಲ್ಲ ನಿಮಗೆ ತುಂಬಾ ಆನ್ ಸ್ಕ್ರೀನ್ ಪರ್ಫಾರ್ಮ್ ಮಾಡೋಕ್ಕೆ ತುಂಬಾ ವರ್ಕೌಟ್ ಆಯ್ತು. ಸೊ ನೈಸ್. ನಿಮ್ಮ ಪಾತ್ರದ ಬಗ್ಗೆ?
ಸರ್ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಫ್ಯಾಮಿಲಿ ಟಾರ್ಚರ್. ಓಕೆ. ಯಾವಾಗ್ಲೂ ಹೆಂಡತಿ ಕೈಲಿ ಹೊಡೆಸ್ಕೊಂತ ಇರ್ತೀನಿ. ನೀವು ನೋಡ್ಬೋದು posters ಅಲ್ಲಿ ಮಾರ್ಕ್ ಎಲ್ಲ ಆಗಿರುತ್ತೆ. ಅಂಜಲಿ ಮಲ್ನಾಡ್ ಅಂತ ಹೇಳಿ ನನ್ನ ಹೆಂಡತಿ ಪಾತ್ರ ಮಾಡಿರೋದು. ತುಂಬಾ ಕಾಟ ಕೊಡ್ತಾ ಇರ್ತಾರೆ ಸರ್. ಸೊ ದಟ್ ಎಣ್ಣೆಗೆ ಅಡಿಕ್ಟ್ ಆಗೋಗಿರ್ತೀವಿ. ದಿನ ಬಂದು ಕುಡಿಯೋದು, ಪಾರ್ಟಿ ಮಾಡೋದು, ಫ್ರೆಂಡ್ಸ್ ಎಲ್ಲ ಸೇರೋದು. ಸೊ ಅಲ್ಲಿ ಸಿಗದಿರೋಂಥ ಫ್ಯಾಮಿಲಿ ಸಿಗದಿರೋಂಥ ಕಂಫರ್ಟ್ ಝೋನ್ ನಮ್ಮ ಫ್ರೆಂಡ್ಸು ನಮ್ಮ ಇದರಲ್ಲಿ ಫ್ಯಾಮಿಲಿ ತರ ನಮ್ಮ ಸಾಮ್ರಾಟ್ ಅವರು ನೋಡ್ಕೊಂತಾ ಇರ್ತಾರೆ. ಸೊ ಈಗ ಎಲ್ಲಾರು ಫ್ರಸ್ಟ್ರೇಟೆಡ್ ಆಗಿ ಬಂದಿದ್ದಾಗ ಸಾಮ್ರಾಟ್ ಅವ್ರು ಏನ್ ಮಾಡ್ತಾರೆ, ನಡೀರಿ ನಿಮ್ಗೆಲ್ಲ ಒಂದ್ ಒಳ್ಳೆ ಜೋಶ್ ಜಾಲಿ ಎಂಟರ್ಟೈನ್ಮೆಂಟ್ ತೋರಿಸ್ತೀನಿ ಅಂತ ಒಂದ್ ಕಡೆ ಕರ್ಕೊಂಡು ಹೋಗಕ್ಕೆ ರೆಡಿ ಆಗ್ತಾರೆ. ಸೊ ದಟ್ ನಮ್ಮ ಪಾತ್ರ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲ ಫ್ರೆಂಡ್ಸ್ ಎಲ್ಲ ಕೂಡಿ ಅದ್ಭುತ ಜಾಲಿ ಮಾಡಿದೀವಿ. ಸಿನಿಮಾನ ನಿಜವಾಗ್ಲೂ ಸಿನಿಮಾ ತರ ಫೀಲ್ ಮಾಡಿದೆ. ನಾವೆಲ್ಲ ತುಂಬಾ ಒಳ್ಳೆ ಫ್ರೆಂಡ್ಸ್ ಇದ್ದಂಗೆ ಒಂದು ಒಳ್ಳೆ ಫ್ಯಾಮಿಲಿ ರೀತಿ ಬಾಳಿ ಬದುಕಿರುವಂತ ಸಿನಿಮಾ. ದಯವಿಟ್ಟು ಎಲ್ಲ ಆಡಿಯನ್ಸ್ ಬಂದು ಸಿನಿಮಾ ನೋಡಿ 100% ಕನೆಕ್ಟ್ ಆಗ್ತೀರಾ ಅಂತ ಹೇಳ್ತೀವಿ. ಬಿಕಾಸ್ ಸಿನಿಮಾದಲ್ಲಿ ನಾವು ಕನೆಕ್ಟ್ ಆಗಿದ್ವಿ. ವರ್ಕೌಟ್ ಆಗಿದೆ. ಅವ್ರು ಹೇಳಿದ್ರು ಅಂದ್ರೆ ಅವ್ರದ್ದಾದಂಥ ಫ್ರಸ್ಟ್ರೇಷನ್ಸ್ ಇರುತ್ತೆ, ನೀವು ಕರ್ಕೊಂಡು ಹೋಗ್ತೀರಾ ಅವ್ರನ್ನೆಲ್ಲ ಒಂದ್ ಕಡೆಗೆ, ಲೆಟ್ಸ್ ಹ್ಯಾವ್ ಎ ಒಂಥರ ರಿಲೀಫ್ ಅನ್ನೋ ತರ. ಸೊ ಎಲ್ಲಾರನ್ನು ಕರ್ಕೊಂಡೋಗಿ ಹಳ್ಳಕ್ ತಳ್ತೀರಾ, ಮತ್ತೇನ್ ಮಾಡ್ತೀರಾ ನೀವು ಅವ್ರ ಜೊತೆ ಸೇರ್ಕೊಂಡು ಹಳ್ಳಕ್ ಬೀಳ್ತೀರಾ, ಹೋಗಿ ಅಲ್ಲೇ ಬಿಟ್ಬಿಟ್ಟಿರ್ತೀವಿ. ಆಮೇಲೆ ಹೆಂಗೋ ಮಾಡೋದು ಕಾಪಾಡ್ಕೊಂಡು ಕರ್ಕೊಂಡ್ ಬರ್ತೀವಿ, ಹೆಂಗೋ ಬಿಡಿಸ್ಕೊಂಡು. ಅದೇ ಇರೋದು. ಐ ಥಿಂಕ್ ಕಾಮಿಡಿ ಸೀಕ್ವೆನ್ಸ್ಗಳು ಕೂಡ ತುಂಬಾ ಮಜವಾಗಿ ಕಟ್ಟಿರೋ ತರ ಕಾಣಿಸುತ್ತೆ. ಅಂದ್ರೆ ಟೀಸರ್ ಅಲ್ಲಿ ಎಲ್ಲೂ ಡೈಲಾಗ್ಸ್ ಕಾಮಿಡಿ ಜಾಸ್ತಿ ತೋರಿಸ್ಲಿಲ್ಲ ಅಂದ್ರೂ ಕೆಲವೊಂದು ಸೀಕ್ವೆನ್ಸ್ಗಳು ಆ ತರ ಕಾಣ್ತಿತ್ತು. ಸೊ ಕಾಮಿಡಿ ಹೆಂಗ್ ವರ್ಕೌಟ್ ಆಗುತ್ತೆ ಜನರಲ್ ಆಗಿ? ಅದ್ಭುತವಾಗಿ ಆಗಿದೆ, ನಿಜವಾಗ್ಲೂ ಹೇಳ್ತೀನಿ. ಒನ್ ಆಫ್ ದ ಬೆಸ್ಟ್ ಕಾಮಿಡಿಲಿ ಒನ್ ಆಫ್ ದ ಬೆಸ್ಟ್ ಆಗುತ್ತೆ. ಈಗ ನಾವು ಉದಯ ಕಾಮಿಡಿಲಿ ನೋಡ್ತಿರ್ತೀವಿ ಗೊತ್ತಾ ಕಾಮಿಡಿ ಸೀನ್ಸ್ ನ, ನಾವ್ ಇಡೀ ಸಿನಿಮಾನ ನಾವು ಉದಯ ಕಾಮಿಡಿಗೆ ಹಾಕಿ ಬಿಟ್ಬಿಡ್ಬೋದು. ಅಷ್ಟು ಮಜವಾಗಿ ಬಂದಿದೆ. ಪ್ರತಿ ಒಂದು ಸೆಕೆಂಡ್ನು ನಗ್ತಾರೆ. ಥಿಯೇಟರ್ ಅಂತೂ ಹುಡುಗರುಗಳಿಗೆ ಫ್ಯಾಮಿಲಿ ಅವ್ರಿಗೆ ಲಿಟ್ರಲಿ ಹಬ್ಬ ಎಂಟರ್ಟೈನ್ಮೆಂಟ್. ಇವಾಗ ಏನಂತಂದ್ರೆ ನಿಮ್ಗೆ ಗೊತ್ತು, ಸಿನಿಮಾ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ, ಒಳ್ಳೆ ಅಂತರ ನಿಮ್ಗೆ ಗೊತ್ತು ಏನಂಗ್ ನಡೀತಾ ಇದೆ ಇಂಡಸ್ಟ್ರಿಲಿ. ಬರ್ತಾ ಇದ್ರು ರೀಚ್ ಆಗ್ತಿಲ್ಲ ಜನಕ್ಕೆ, ಒಳ್ಳೆ ಸಿನಿಮಾ ಬಂದ್ರು ಜನ ತಗೋತಾ ಇಲ್ಲ ಅಂತ ಎಲ್ಲ ಹೇಳ್ತಾ ಇದಾರೆ. ಬಟ್ ನಾನು ಈ ಸಿನಿಮಾ ಮೂಲಕ ಒಂದು ಏನ್ ಹೇಳ್ತೀವಿ ಅಂದ್ರೆ, ನೀವು ಥಿಯೇಟರ್ ಬಂದು ಸಿನಿಮಾ ನೋಡ್ತು ಅಂತ ಅಂದ್ರೆ ನೀವು ಹೋಗಿ 100% 4-10 ಜನ ಕೇಳ್ತೀರಾ ಒಂದ್ ಒಳ್ಳೆ ಸಿನಿಮಾ ನೋಡ್ಕೊ ಬಂದಿದೀನಿ ಅಂತ. ಅಷ್ಟು ಅದ್ಭುತವಾಗಿ ಬಂದಿದೆ. ಕತೆ ಅಂತೂ ಹೇಳ್ತಿಲ್ವಾ, ಮಲಯಾಳಂ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಯಾವ್ದೇ ನಾವು ಮಾರ್ಕೆಟಿಗೆ ಈ ಸಿನಿಮಾ ಬಿಟ್ರು 100% ಕ್ಲಿಕ್ ಆಗುತ್ತೆ. ಸೊ ನಾವು ಫಸ್ಟ್ ಕನ್ನಡದಲ್ಲಿ ಮಾಡ್ತಾ ಇದೀವಿ, ಯಾಕಂದ್ರೆ ನಾವು ಕನ್ನಡದವರು, ನಮ್ಮ ಮಾತೃಭಾಷೆ ಕನ್ನಡ, ನಾವು ಕನ್ನಡದಲ್ಲೇ ನಾವು ಬೆಳಿಬೇಕು ಅಂದ್ಬಿಟ್ಟು ಇಲ್ಲಿ ತನಕ ಇಷ್ಟು ವರ್ಷ ಕಾಯ್ದಿರೋದು. ನನಗೆ ಎಷ್ಟೊಂದ್ ಜನ ಹೇಳೋದು ನೀವು ಬಾಲಿವುಡ್ ಫೇಸ್ ಇದೆ, ತೆಲುಗು ಇಂಡಸ್ಟ್ರಿಗೆ ಹೋಗು. ನನ್ನ ಫ್ರೆಂಡ್ ನಿಖಿಲ್ ಅಂತ ಅಂದ್ಬಿಟ್ಟು ಈಗ ಮೊನ್ನೆ ಬಿಗ್ ಬಾಸ್ ಗೆದ್ದ. ಸೊ ನಾನು ಅವನ್ನೆಲ್ಲ ಚಿಕ್ಕ ವಯಸ್ಸು ಆಟಾಡ್ಕೋಬೇಕು, ಬಿಗ್ ಬಾಸ್ ತೆಲುಗು ಬಿಗ್ ಬಾಸ್ ವಿನ್ ಆದ. ಸೊ ಎಲ್ಲರೂ ನಮ್ಗೆ ಅಲ್ಲಿಗೆ ಬಾ ಇಲ್ಲಿಗೆ ಹೋಗೋ. ನಾನು ಟೀಸರ್ ಅಲ್ಲಿ ಫಸ್ಟ್ ನೋಡಿದಾಗ ನಾನು ಇಶಾ ಅನ್ಕೊಂಡೆ, ನಮ್ಮ ರೋಗ್ ಸಿನಿಮಾ ಹೀರೋ ಅವರು. ಸಡನ್ ಆಗಿ ನೋಡಿ ಅವ್ರು ಅನ್ಕೊಂಡೆ. ಸೊ ನಂಗೆ ಎಷ್ಟೊಂದ್ ಜನ ಅದು ಇದಕ್ಕೆ ಅಂತ ಕೇಳಿದಾಗ ನಾನು ಅಂತ ಹೇಳಿದ್ ಇಷ್ಟನೇ, ನಾನು ಇಲ್ಲಿಯವನು, ನಾನ್ ಮೈಸೂರವನು, ಪಕ್ಕಾ ಲೋಕಲ್. ನಾನು ಹಿಂದಿ ಮಾತಾಡೋದು, ನಂಗೆ ಹಿಂದಿ ಮಾತಾಡಕ್ಕೆ ಬರಲ್ಲ, ತೆಲುಗುನು ಬರಲ್ಲ, ತಮಿಳು ಬರಲ್ಲ. ನನಗೆ ಬರೋದು ಒಂದೇ ಭಾಷೆ ಕನ್ನಡ. ನಾನು ಕನ್ನಡದಲ್ಲೇ ಸಿನಿಮಾ ಮಾಡೋದು. ನಾನು ಅದಕ್ಕೋಸ್ಕರ ಯಾವ ಭಾಷೆನೂ ಕಲಿಯಕ್ಕೂ ಹೋಗಲ್ಲ. ನನಗೆ ಕನ್ನಡ ಒಂದೇ ಗೊತ್ತಿರೋದು. ನಾನು ಕನ್ನಡ, ನಮ್ ಇಂಡಸ್ಟ್ರಿ ಇದೆ, ನಾವ್ ಇಂಡಸ್ಟ್ರಿ ನಾವು ಮಾಡ್ಬೇಕು, ನಾವ್ ಇಂಡಸ್ಟ್ರಿ ನಮ್ ಕೈಲಿ ಏನಾಗುತ್ತೆ ಇಂಡಸ್ಟ್ರಿಗೋಸ್ಕರ ನಾವು ಕೆಲಸ ಮಾಡ್ಬೇಕು. ಸೊ ಅದಕ್ಕೋಸ್ಕರ ಈ ಸಿನಿಮಾ ಒಂದು ಅದ್ಭುತವಾಗಿ ಬಂದಿರೋ ಸಿನಿಮಾ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಈಗ ನಾನು ಒಬ್ಬ ಆಡಿಯನ್ಸ್ ಆಗಿ ಹೇಳ್ತಾ ಇದೀನಿ. ನಾನು ಆಕ್ಟರ್ ಆಗಿ, ಹೀರೋ ಆಗಿ, ನಮ್ ಸಿನಿಮಾ ಅಂತ ಅಂದ್ಬಿಟ್ಟು ನಮ್ಗೆ ಒಂಥರ ಮುದ್ದಿಂದ ನಾನೇನು ಹೇಳ್ತಾ ಇಲ್ಲ. ಬಟ್ ನಾನು ಯಾವ್ದೇ ಬೇರೆ ಸಿನಿಮಾಗೆ ಹೋಗಿ ಕೂತ್ಕೊಂಡು ಈ ಸಿನಿಮಾ ನೋಡ್ಬಿಟ್ಟು, ಈ ಸಿನಿಮಾ ಬೇರೆಯವರೇ ಮಾಡಿದ್ರು ನಾನು ಇದೇ ಹೇಳ್ತಾ ಇದ್ದೆ ಬಂದ್ಬಿಟ್ಟು. ಸೊ ನೈಸ್, ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಎಸ್ ಮ್ಯಾಮ್, ಹುಡುಗರೇ ತುಂಬಿರ್ತಾರೆ ಫುಲ್ ಸೆಟ್ಟಲ್ಲಿ. ಅವ್ರವ್ರದೇ ಆದಂಥ ಮಾತುಗಳು, ಆಸ್ ಅವ್ರು ಹೇಳಿದಾಗೆ ನೆವರ್ ಕಾಂಪ್ರಮೈಸ್. ಅವ್ರದ್ದೊಂದು ಗ್ಯಾಂಗ್ ಕಟ್ಕೊಂಡು ಫ್ಲೋನಲ್ಲಿ ಮಾತಾಡ್ಕೊಂಡಿರ್ತಾರೆ. ಬಟ್ ನೀವು ಒಬ್ಬರೇ ಹೀರೋಯಿನ್, ನಿಮ್ಗೆ ಬೇಜಾರಾಗೋದಾ? ಬೇಜಾರಾದಾಗ ಯಾರನ್ನ ಜಾಸ್ತಿ ಮಾತಾಡ್ತಿದ್ದೀರಿ ನೀವು? ಬೇಜಾರ್ಗಿನ್ನ ನಾನು ಸ್ಟಾರ್ಟಿಂಗ್ ಅಲ್ಲಿ ಭಯ ಆಗ್ಬಿಟ್ಟಿತ್ತು. ಓಕೆ, ಹಾರರ್ ಸಿನಿಮಾ ಬೇರೆ, ನೈಟ್ ಶೂಟ್ ಎಲ್ಲ ಭಯ ಇರುತ್ತೆ. ಅಲ್ಲಿ ಲೈಕ್ ಸ್ಪಾಟ್ಗೆ ಹೋಗ್ಬೇಕಾದ್ರೆ ಫುಲ್ಲು ಕತ್ಲೆ ಇತ್ತು. ನಾನು ಬೇರೆ ಸ್ಕೂಟಿನಲ್ಲಿ ಬರ್ತಿದ್ದೆ, ಆ ದಾರಿಲಿ ಇತ್ತು ನಮ್ದು ಶಾರ್ಟು. ಅಂಡ್ ಅವಾಗಲೇ ಇಂಟ್ರೊಡ್ಯೂಸ್ ಮಾಡಿದ್ದು ಡೈರೆಕ್ಟ್ ಸ್ಪಾಟ್ ಅಲ್ಲೇ. ಸೊ ಅವಾಗ ಎಲ್ಲರೂ ಲೈಕ್ ಟಿಟಿಲಿ ಎಲ್ಲರೂ ಕೂತಿದ್ರು ಬಾಯ್ಸ್. ಅದ್ರೊಳಗೆ ಹೋಗ್ಬಿಟ್ಟು ನನಗೆ ಲೈಕ್ ಒಂದು ಸೀನ್ ಇದೆ, ಆ ಥರ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಐ ವಾಸ್ ಸೋ ಸ್ಕೇರ್ಡ್, ಬಟ್ ಸ್ಟಿಲ್ ನನ್ನ ಕ್ಯಾರೆಕ್ಟರ್ ಒಳಗಿರ್ಬೇಕು, ಕ್ಯಾರೆಕ್ಟ್ರಲ್ಲಿ ಇದ್ದು ಬೋಲ್ಡ್ ಆಗಿರ್ಬೇಕು, ಆ ಥರ ಇದೆ. ಟು ಬಿ ಫ್ರ್ಯಾಂಕ್, ಐ ವಾಸ್ ಮೋರ್ ಕಂಫರ್ಟಬಲ್ ವಿತ್ ಹಿಮ್. ಹಿ ಯೂಸ್ ಟು ಕಾಲ್ ಮಿ ಅಕ್ಕ ಅಕ್ಕ. ಏನ ಅಕ್ಕ? ಓಕೆ. ಅದಕ್ಕೆ ಎಲ್ಲರೂ ರೇಗಿಸ್ತಾ ಇದ್ರು, ಅವನಿಗೆ ತುಂಬಾನು ಕಾಲು ಹಿಡಿತಾರೆ.
ಕೋ-ಆಕ್ಟರ್ನ ಅಕ್ಕ ಅಂತ ನೀವು ಮನೇಲಿ ಹೊಡಿತಾರೆ ನಿಮ್ಗೆ. ಲೈಕ್ ಸೀನ್ ಮಾಡ್ಬೇಕಾದ್ರೂ ಅಕ್ಕ ಈ ತರ ಮಾಡಿದ್ರೆ ಓಕೆ ಅಲ್ವಾ, ಈ ತರ ಮಾಡಿದ್ರೆ ಓಕೆ ಅಲ್ವಾ, ಇಲ್ಲಿ ಟಚ್ ಮಾಡ್ಬೋದಾ, ಅದ್ರ ಪರ್ಮಿಷನ್ ತಗೊಂಡು ಮಾತಾಡಿದಕ್ಕೆ ಎಲ್ಲರೂ ರೇಗಿಸ್ತಾ ಇದ್ರು. ಇಟ್ ವಾಸ್ ಫನ್. ದೇ ಮೇಡ್ ಮೀ ರಿಯಲಿ ಕಂಫರ್ಟಬಲ್. ಓಕೆ, ಆಗಲೇ ಹೇಳಿದ್ರು ನಿರ್ದೇಶಕರು, ಅದು ಕತೆ ಹೇಳಬೇಕಾದ್ರೆ ಒಂದು ರಿಯಲ್ ಕ್ಯಾರೆಕ್ಟರ್ಸ್ಗಳನ್ನೆಲ್ಲ ಕರೆಸಿ ನಿಮ್ಮನ್ನ ಮೀಟ್ ಮಾಡಿಸಿ ಅವ್ರ ಅನುಭವನ ಹೇಳಿದ್ರು ಅಂತ. ಸೊ ನಿಮ್ಮ ಲೈಫಲ್ಲಿ ಅಥವಾ ಶೂಟಿಂಗ್ ಸೆಟ್ಟಲ್ಲಿ ಆ ಥರದ ಅನುಭವಗಳು ಏನಾದ್ರು ಆಯ್ತಾ ನಿಮ್ಗೆ ಏನಾದ್ರು? ಯಾವ ತರ ಆ ಥರದ್ದು ಹಾರರ್ ಭಯ ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ. ಇನ್ನ ಮಶಾನ್ದಲ್ಲಿ ಒಂದು ಸೀನ್ ಮಾಡಿದ್ರಿ. ಮಶಾನ್ದಲ್ಲೆಲ್ಲ ಒಂದು ಸೀನ್ ಮಾಡ್ಬೇಕಾದ್ರೆ ನೈಟ್ 2 ಗಂಟೆಲಿ ಏನ್ ಮಾಡ್ತಾರೆ ಎಲ್ಲರೂ ಎದುರ್ಕೊಳ್ಳೋದು ಆ ಥರ ಎಲ್ಲ ಇರುತ್ತೆ. ನಮ್ಗೆ ಅವತ್ತು ಯಾವ್ದೋ ಡಿಸೆಂಬರ್ ಎಂಡ್ ಜನವರಿ ಆ ಟೈಮಲ್ಲಿ ಶೂಟ್ ಹಾಕ್ಬಿಟ್ಟಿದ್ರು. ಧನುರ್ಮಾಸ, ಚಳಿ ಎಷ್ಟಿರುತ್ತೆ ನಿಮ್ಗೆ ಗೊತ್ತು. ಮಂಜಿನ ಹನಿ ಬೀಳ್ತಾ ನಮ್ಮ ನೈಟ್ 2 ಗಂಟೆಯಲ್ಲಿ ಬೀಳ್ತಾ ಇದೆ ಹನಿ, ಫುಲ್ಲು ಚಳಿ. ಏನ್ ಮಾಡಿರ್ಬೋದು ಮಶಾನ್ದಲ್ಲಿ ಕೂತ್ಕೊಂಡು, ಮಶಾನ್ದಲ್ಲಿ ಸೆಂಟ್ರಲ್ ಕೂತ್ಕೊಂಡು ನಾವು ಇವರು ಎಲ್ಲ ಫೈರ್ ಕ್ಯಾಂಪ್ ಹಾಕೊಂಡು ಎಂಜಾಯ್ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಅದೇನೋ ಬ್ರೇಕ್ ಕೊಟ್ಬಿಟ್ಟಿದ್ರು. ಅದೇನೋ ಶಾರ್ಟ್ ಅದೇನೋ ಎಕ್ವಿಪ್ಮೆಂಟ್ ಬರ್ಬೇಕು ಅಂತ ಅದೇನೋ 2 ಅವರ್ ಬ್ರೇಕ್ ಕೊಟ್ಟಿದ್ರು. ನಾವು ಹೋಗೆಲ್ಲ ಇದ್ ಮಾಡ್ಕೊಂಡು ತರಲೆ ಆಡ್ಕೊಂಡು ಪೊಲೀಸ್ ಜೋಕ್ಸ್ ಮಾಡ್ಕೊಂಡು ಮಜಾ ಮಾಡಿರೋದು ಮಶಾನ್ ಮಧ್ಯೆ ಕೂತ್ಕೊಂಡು. ನಮ್ಗೆ ಆ ತರ ಭಯಗೆ ಎಲ್ಲ ಏನಿಲ್ಲ ಸರ್. ನಾವು ಮುಂಚೆನೆ ಒಂದ್ 10 ವರ್ಷದ ಮುಂಚೆನೆ ಸ್ಮಶಾನಕ್ಕೆ ಹೋಗ್ಬಿಟ್ಟು ಸ್ಕಲ್ ಎಲ್ಲ ತಗೊಂಡ್ಬಿಟ್ಟು ಆಟಾಡ್ಕೊ ಫೋಟೋ ತಗೊಂಡ್ ಬಂದಿದ್ದವ್ರು. ನೀವು ಈ ತರದ್ದು ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡಿದಿರಾ, ಡೇರ್ ಮಾಡಿದಿರಾ ಲೈಫಲ್ಲಿ? ಲೈಕ್ ರಿಯಲ್ ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಅದ್ರಲ್ಲಿ ಆದಷ್ಟು ಹೋಗದೆ ಇರೋದೇ ಒಳ್ಳೇದು. ಲೈಕ್ ಹೋಗಿದ್ರಾ ಫುಲ್ ಯಾರಿಗಾದ್ರೂ ಚಾಲೆಂಜ್ ಅಥವಾ ಏನೋ ಫ್ಲೋನಲ್ಲಿ ಹೋಗಿರ್ತೀರಾ, ಆಮೇಲೆ ಸ್ವಲ್ಪ ಸಮಥಿಂಗ್ ಚಾಲೆಂಜಸ್ ತಗೊಂಡಿಲ್ಲ. ಬಟ್ ಚಿಕ್ಕ ವಯಸ್ಸಲ್ಲಿ ಕೇಳಿದ್ದೆ ಈ ತರ ಏಕ ಬಾರ್ ಆಜಾ ಆಜಾ ಹಾಡು ಹೇಳ್ಬಾರ್ದು, ಅದ್ ನಿಜವಾಗ್ಲೂ ಅಟ್ರಾಕ್ಟ್ ಆಗುತ್ತೆ ಅಂತ. ಬಟ್ ಅದಾದ್ಮೇಲೆ ನಾನು ರಿಸರ್ಚ್ ಮಾಡಿದೆ ಆಸ್ ಅನ್ ಅಡಲ್ಟ್ ರೀಸೆಂಟ್ ಆಗಿ. ಅದ್ ನಿಜವಾಗ್ಲೂ ಆತರ ಎಕ್ಸ್ಪೀರಿಯನ್ಸ್ ಅವರು ಫೀಲ್ ಮಾಡಿದ್ರಂತೆ. ಅದರಿಂದ ಲೈಕ್ ಪಾಸಿಟಿವ್ ಹೆಂಗಿದೆ ನೆಗೆಟಿವ್ ಹಂಗೆ ಇದ್ದೇ ಇದೆ. ಬಟ್ ಏನಂತ ಅಂದ್ರೆ ನಾವು ನೆಗೆಟಿವ್ ನ ಎಕ್ಸೆಪ್ಟ್ ಮಾಡ್ಬಾರ್ದು ಅಷ್ಟೇ. ಅದನ್ನ ನಾವು ಎಕ್ಸೆಪ್ಟ್ ಮಾಡಿ ನಾವು ಭಯ ಪಟ್ಟಷ್ಟು ಅದ್ರದ್ದು ಪವರ್ ಜಾಸ್ತಿ ಆಗುತ್ತೆ. ಸೊ ನಾವ್ ಯಾವಾಗಲೂ ಕರೇಜಿಯಸ್ ಆಗಿತ್ತು ಅಂತಂದ್ರೆ ಅದಕ್ಕೇನು ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಧೈರ್ಯವಾಗಿ ನಮ್ಮ ಮೈಂಡ್ ಸ್ಟ್ರಾಂಗ್ ಆಗಿರ್ಬೇಕು. ಎಲ್ಲದಕ್ಕಿಂತ ಎಂಡ್ ಆಫ್ ದ ಡೇ ನಮ್ಮ ಮೈಂಡ್ ಸ್ಟ್ರಾಂಗ್ ಆಗಿದ್ರೆ ಅದರಿಂದ ಆಚೆ ಬರ್ಬೋದು. ಓಕೆ, ನೀವೇನಾದ್ರು ಈಗ ಸಿನಿಮಾದಲ್ಲಿ ನಡೆದಿರೋ ತರ ಯಾವ್ದಾದ್ರು ಒಂದು ಪ್ಲೇಸ್ಗೆ ಹೋಗಿರ್ತೀರಾ, ಓಕೆ, ಅಲ್ಲಿ ಕಳೆದೋಗಿದ್ದೀರಾ. ಜಸ್ಟ್ ಇಮ್ಯಾಜಿನ್, ಓಕೆ, ನೀವು ಒಬ್ಬರೇ ಇದ್ದೀರಾ, ಫುಲ್ ಕಾಡು, ಒಂದು ಬಂಗ್ಲೆ ಇದೆ. ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ ಯಾರಿಗೆ ಕಾಲ್ ಮಾಡ್ತೀರಾ ಅಥವಾ ಏನ್ ಮಾಡ್ತೀರಾ? ಇನ್ ಕೇಸ್ ಫೋನ್ ಇಲ್ಲ, ಫೋನ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಮುಗೀತು, ನನ್ ಕತೆ ಮುಗೀತು. ಐ ಆಮ್ ಸೋ ಸ್ಕೇರ್ಡ್. ಓಕೆ, ಈ ಟೀಮಲ್ಲಿ ನಿಮ್ಮನ್ನ ಸೇವ್ ಮಾಡೋದಕ್ಕೆ ಯಾರನ್ನ ಕರೀತೀರಾ? ಐ ಥಿಂಕ್ ಸಾಮ್ರಾ ಲೀಡ್ ಡ್ರ್ಯಾಗನ್ ಡಾಗಿ. ಎಲ್ರು ಅವರೇ ಅಲ್ಲಿ ಕರ್ಕೊಂಡ್ ಬಂದಿರೋದು, ಅದಕ್ಕೆ ಹಿ ನೋಸ್ ಎವ್ರಿ ರೂಟ್. He is the smartest in the crowd. Like a character play ನಲ್ಲಿ ಅವರು ಸ್ಮಾರ್ಟ್ ಅಂಡ್ ಅವರೇ ಸ್ವಲ್ಪ ಸೀರಿಯಸ್. ಇದೆಲ್ಲ ಸ್ವಲ್ಪ ಕಾಮಿಡಿ ಜಾಸ್ತಿ. ಫುಲ್ ಫನ್ ಅವರೆಲ್ಲ. ಲವ್ ಟ್ರ್ಯಾಕ್ ಹಂಗಂತ ನಮ್ಗೇನಲ್ಲಿ ಸಿನಿಮಾಲಿ ಹಾರರ್ ನಮ್ಗೂನು ಪೂ ಕೆಪ್ಸಿದೆ. ಆಸ್ ಅ ಕ್ಯಾರೆಕ್ಟರ್ ಅಫ್ಕೋರ್ಸ್ ನಾವು ಪರ್ಫಾರ್ಮ್ ಮಾಡ್ತೀವಿ. ಅದಕ್ಕೆ ಏನ್ ಬೇಕು ಡೈರೆಕ್ಟರ್ ಹೇಳಿದಾರೆ ಅದು. ಬಟ್ ಯಾಕಂದ್ರೆ ನಾವು ಎದುರ್ಕೊಂಡ್ರೆ ಜನ ಎದುರ್ಕೊಳ್ಳೋದಲ್ಲ ಆಡಿಯನ್ಸ್ ಆಗಿ. ನಿಜ. ಸೊ ತುಂಬಾನೇ ಚೆನ್ನಾಗ್ ಬಂದಿದೆ ಎಂಡ್ ಟು ಎಂಡ್. ಯಾಕಂದ್ರೆ ಆ ಸಿನಿಮಾ ಕತೆ ನಾವು ಬಿಡ್ಕೊಡೋದಕ್ಕಾಗಲ್ಲ. ಈ ತರ ಹಾರರ್ ಸ್ಟೋರಿ ನಿಮ್ ಲೈಫಲ್ಲಿ ನೀವು ನೋಡೇ ಇರಲ್ಲ. ಅದಕ್ಕೆ ನಾನು ಗ್ಯಾರಂಟಿ ಬರ್ಕೊಟ್ಬಿಡ್ತೀನಿ ಬೇಕಾರೆ. ಯಾಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತಲ್ಲ, ಇಂಡಿಯನ್ ಇಂಡಸ್ಟ್ರಿ, ತೆಲುಗು, ಬಾಲಿವುಡ್ ಎಲ್ಲ ನಾವು ಲೆಕ್ಕ ಹಾಕೊಂಡ್ರು ಈ ತರ ಹಾರರ್ ಯಾವ್ದು ಮಾಡೇ ಇಲ್ಲ ಯಾರು. ಅಷ್ಟು ಮಜವಾಗಿ ಬಂದಿದೆ ಸಿನಿಮಾ. ಓಕೆ, ಟೀಸರ್ ಅಲ್ಲಿ 40 ಜನ ಒಂದ್ ಕಡೆ ಹೋಗಿರ್ತಾರೆ, ಅವ್ರದ್ದು ಡೆತ್ ಆಗಿದೆ ಸಮಥಿಂಗ್, ಅದೊಂದು ಮಿಸ್ಟೀರಿಯಸ್ ಇರುತ್ತೆ. ಅಂದ್ರೆ ನಾನೇನು ಅನ್ಕೊಂಡೆ ಪ್ರತಿ ಸಿನಿಮಾಗಳ ತರ ಹಾರರ್ ಫ್ಯಾಂಟಸಿ ಏನಿರುತ್ತೆ, ಎಲ್ಲರೂ ಸೇರಿ ಒಂದು ಮನೆಗೆ ಹೋಗ್ತಾರೆ, ಅಲ್ಲೊಂದು ದೆವ್ವ ಇರುತ್ತೆ, ಅವ್ರೆಲ್ರಿಗೂ ಕಾಟ ಕೊಡುತ್ತೆ. ಅದ್ರದ್ದು ಅದು ಎಸ್ಪೆಷಲಿ ಹೀರೋಯಿನ್ ಮೈಯಲ್ಲಿ ಬರುತ್ತೆ. ಯೂಶುವಲ್ ಆಗಿ ಹೀರೋಯಿನ್ ಮೈಯಲ್ಲೇ ಬರೋದಲ್ವಾ ಇವೆಲ್ಲ ಏನು ಆತರ ಅನ್ಕೊಂಡಿದ್ದೆ ನಾನು. ಗೊತ್ತಾಯ್ತು. ಅದೇ ಅದೇ ಹೌದು. ಚಪ್ಪಾಳೆ ಹೊಡೆದ. ಈಗ ನಾನ್ ಆಸ್ ಅನ್ ಆಕ್ಟರ್ ನಮ್ ಕಷ್ಟ ನಿಮ್ಗೆ ಗೊತ್ತು. ಈಗ ಏನು ಬ್ಯಾಕ್ ಗ್ರೌಂಡ್ ಇಲ್ದೆ ಸಿನಿಮಾ ಫೀಲ್ಡ್ ಅಲ್ಲಿ ಬಂದು ಕಷ್ಟಪಟ್ಟಿ ನಾವು ಎಲ್ಲಾ ತರನು ಗೋತ್ರು ಮಾಡ್ಕೊಂಡು ಎಲ್ಲ ನಿಮ್ಗೆ ಗೊತ್ತು, ಅವಮಾನಗಳು, ಯಾರು ಕೇರ್ ಮಾಡಲ್ಲ, ಇದ್ ಮಾಡಲ್ಲ. ಸೊ ಇಷ್ಟೆಲ್ಲಾ ಗೋತ್ರು ಮಾಡ್ಕೊಂಡು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡು ಒಂದ್ ಸಿನಿಮಾ ಹೀರೋ ಆಗಿ ಕರ್ಸಿದಾರೆ, ಕತೆ ಕೇಳು ಅಂತ ಅಂದ್ಬಿಟ್ಟು. ಕತೆ ಕೇಳಿದ್ರೆ ಇಷ್ಟು ಅದ್ಭುತವಾಗಿದೆ ಕತೆ ಅಂತ ಅಂದ್ರೆ ನಮ್ಗೆ ಎಕ್ಸೈಟ್ಮೆಂಟ್ ಹೆಂಗಿರುತ್ತೆ ಅಲ್ವಾ. ಅದೊಂಥರ ನಮ್ ದೇವ್ರೇ ನೀನ್ ಇದ್ಯಾ ಅಂದ್ಬಿಟ್ಟು ಇವತ್ತು ಪ್ರೂವ್ ಮಾಡ್ಬಿಟ್ಟೆ. ಇಷ್ಟು ವರ್ಷ 10 ವರ್ಷ ನಾನು ಕಷ್ಟಪಟ್ಟಾದ್ಮೇಲೆ ಒಂದ್ ಸಿನಿಮಾ ಹೀರೋ ಆಗಿ ಅಂತ ಒಂದು ಕತೆ ಕೇಳಿಸೋದಕ್ಕೆ. ಬೇರೆ ಸಿನಿಮಾ ಹೀರೋ ಆಗಿ ಸ್ಟಾರ್ಟ್ ಆಗಿ ಸ್ಟಾಪ್ ಆಗೋಯ್ತು. ಬಟ್ ಯಾವ್ದು ಅಂದ್ರೆ ಗೊತ್ತಲ್ಲ, ಎಷ್ಟೊಂದ್ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ ಆಮೇಲೆ ಬರೀ ಸ್ಟೋರಿ ಸ್ಟೇಜ್ ಅಲ್ಲೇ ನಿಂತೋಗ್ಬಿಡುತ್ತೆ, ಆತರ ಅಲ್ಲ. ಬಟ್ ಈ ಕತೆ ನಾನು ಕೇಳ್ಬಿಟ್ಟು ತುಂಬಾನೇ ಐ ಫೆಲ್ಟ್ ವೆರಿ ಗ್ರೇಟ್ಫುಲ್.
ಲಿಟ್ರಲಿ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಬಿ ಪಾರ್ಟ್ ಆಫ್ ದಿಸ್ ಸೂಪರ್ ಮೂವಿ. ಸೊ ನೈಸ್. ಮೋಸ್ಟ್ ಮೆಮೊರೇಬಲ್ ಡೇ ಯಾವುದು ನಿಮಗೆ ಸೆಟ್ಟಲ್ಲಿ ಇದ್ದಂತ? ಡೆಫಿನೆಟ್ಲಿ ನೀವು ಹೇಳಿದಾಗೆ ಎಲ್ಲ ದಿನನೂ ಎಂಜಾಯ್ ಮಾಡಿದಾರ, ಬಟ್ ಒನ್ ಡೇ ಇರುತ್ತೆ. ಮೋಸ್ಟ್ ಮೆಮೊರಬಲ್ ಡೇ ಫಸ್ಟ್ ಡೇ. ಓಕೆ. ಫಸ್ಟ್ ಡೇ ಆಫ್ ಮೈ ಸೆಟ್ ನನ್ನ ಬರ್ತಡೇ ದಿನ ಇತ್ತು. nice. 9th ಟೇಕ್ ಆಫ್ ಆಯಿತು ಸಿನಿಮಾ. ಸೇಮ್ ಡೇ ನಂದು ಬರ್ತಡೇ ಇತ್ತು. ಸೊ ದಟ್ ನನಗೆ ಫಸ್ಟ್ ಮೆಮೊರಬಲ್ ಡೇ. ಒಂದು ನನ್ನ ಬರ್ತಡೇ ದಿನನೇ ನನಗೆ ಮೊದಲನೇ ಸಿನಿಮಾ ಕೆಲಸ ಸಿಕ್ಕಿದ್ದು ನನಗೆ ತುಂಬ ಸೂಪರ್. ನಿಮಗೆ ಸರ್ ತುಂಬಾ ಮೆಮೊರಬಲ್ ಡೇ ಇದೆ. ಒಂದೇ ಅಂತ ಹೇಳಕ್ಕಾಗಲ್ಲ. ಫ್ರೆಂಡ್ಸ್ ಜೊತೆ ಜಾಲಿ ಮಾಡೋ ಸೀನ್ಸ್ ಮಾಡ್ಕಿರಲ್ಲ, ಅದು ತುಂಬಾ ಮೆಮೊರಬಲ್ ಆಗಿರುತ್ತೆ ಸಡನ್ ನೆನ್ಸ್ಕೊಂಡ್ರೆ. ಆಮೇಲೆ ಮೇಡಮ್ ಅವ್ರ ಜೊತೆ ಐಟಮ್ ಸಾಂಗು, ಎಸ್ಪೆಷಲಿ ನಮ್ಗೆ ಫಸ್ಟ್ ಇದು ಅಂದ್ರೆ ಟಿ ಸೀನು ಮರೆಯಕ್ಕೆ ಆಗಲ್ಲ. ಅದೊಂದು ಮೇಜರ್ ಸೀಕ್ವೆನ್ಸ್ ಅನ್ಸುತ್ತಲ್ವಾ ಅದನ್ನು? ಟಿಟಿನೇ ಟ್ರಾವೆಲ್ ಆಗೋದು ಸಿನಿಮಾ. ಟಿಟಿನಲ್ಲೇ ಆ ಫಸ್ಟ್ ದಿನ ನೈಟ್ ಕುತ್ಕೊಂಡೆಲ್ಲ ಶೂಟ್ ಮಾಡ್ತಾ ಇದ್ವಿ. ಮಾಮೂಲಿ ನಮ್ದು ನೈಟ್ ಸೀಕ್ವೆನ್ಸ್ ಆಲ್ಮೋಸ್ಟ್ ಶೂಟ್ ಮಾಡ್ತಾ ಇದ್ವಿ ಎಲ್ಲ ನೈಟ್ ಟೈಮೇ. ಅವತ್ತು ಸಡನ್ ಆಗಿ ಹೀರೋಯಿನ್ ಬಂದವ್ರೆ ಅಂತ ನಾನು ಯಾರು ಹೀರೋಯಿನ್ ಅಂತ ತಲೆಗೆಡ್ಸ್ಕೊಂಡೆ. ಆಮೇಲೆ ಕ್ಯಾರನ್ ಇಂದ ಇಳ್ಕೊಂಡು ಬಂದ್ರು. ಅದೊಂಥರ ನಮ್ಗೆ ಬಂದ ತಕ್ಷಣ ನೀವು ಅಕ್ಕ ಅಂದ್ರ? ಸರ್ ಮೆಮೊರಬಲ್ ಡೇ ಇದ್ರೆ ಅಕ್ಕ ತಮ್ಮನ ಮೆಮೊರಬಲ್ ಡೇ. ಫಸ್ಟ್ ಫಿಲಮ್ ನಾನು ಥಿಯೇಟರ್ ಮಾಡ್ಕೊಂಡಿದ್ದೆ. ಫಸ್ಟ್ ಫಿಲಮ್ ಆಡಿಷನ್ ಕೂಡ ಡೈರೆಕ್ಟ್ ಆಗಿ ಸಿಕ್ತು. ಫಸ್ಟ್ ಫಿಲಮ್ ಜೊತೆ ಎಲ್ಲ ರೆಕಗ್ನೈಸ್ ಆರ್ಟಿಸ್ಟ್ಗಳು ಲಕ್ಕಿ ಅಲ್ವಾ ಸರ್? ಹೌದು. ಅದು ಮೇಡಮ್ ಜೊತೆ ಆಕ್ಟ್ ಮಾಡೋ ಸೌಭಾಗ್ಯ ನಮ್ದಾಯ್ತು ಮೇಡಮ್. ಅಂದ್ರೆ ಈಗ ಸಿನಿಮಾ ಟೀಸರ್ ಅಥವಾ ಇದ್ರ ಕ್ವಾಲಿಟಿ ಅಥವಾ ಇದ್ ಕಂಟೆಂಟ್ ನೋಡಿ ಬರೋರು ಒಂದ್ ಕಡೆ ಆದ್ರೆ, ಇನ್ನೊಂದು ಹೆಸರು ಆ್ಯಡ್ ಆಗಿದೆ ಸಿನಿಮಾಗೆ, ಕಿಚ್ಚ ಸುದೀಪ ಪ್ರೆಸೆಂಟ್ಸ್ ಅಂತ. ಐ ಥಿಂಕ್ ಅದು ತುಂಬಾ ರೇರ್ ಆಗಿ ನಡೆಯೋದು. ಐ ಥಿಂಕ್ ನಾನು ನೋಡ್ತಿರೋದು ಈ ರೀಸೆಂಟ್ ಡೇಸ್ ಅಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು. ಸೊ ಸುದೀಪ್ ಸರ್ ಪ್ರೆಸೆಂಟ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಡೆಫಿನೆಟ್ಲಿ ಒಂದು ಕಂಟೆಂಟ್ ಡೆಫಿನೆಟ್ಲಿ ಅವ್ರಿಗೆ ಇಷ್ಟ ಆದ್ರೇ ಪ್ರೆಸೆಂಟ್ ಮಾಡೋದು. ಸೊ ಆ ನೇಮ್ ನಿಮ್ಮ ಸಿನಿಮಾದ ಮೇಲ್ಗಡೆ ಬಂದಿದೆ, ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ? ಬಹಳ ಖುಷಿ ಇದೆ. ಸುದೀಪ್ ಸರ್ ಅಂದ್ರೆ ನನಗೆ ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್. ಅವ್ರ ಈಗ ಪರ್ಫಾರ್ಮೆನ್ಸ್ ಅಂತೂ ನಾನು ಹೆಂಗ್ ಮಾಡಿದಾರೆ ಇದನ್ನ ಅಂತ ಅಂದ್ಬಿಟ್ಟು ನಾನು ಅದನ್ನ 3-4 ಸರಿ ನೋಡಿ ನಾನು ಅದನ್ನ himself is a master class in performance. ಸೌತ್ ಇಂಡಿಯಾ ಇಡೀ ಇಂಡಿಯಾಗೆ ಇಸ್ ಒನ್ ಆಫ್ ದ ಬೆಸ್ಟ್ ಆಕ್ಟರ್. ಅದನ್ನ ಯಾರೂನು ಇದನ್ನೇ ಮಾಡೋದಕ್ಕಾಗಲ್ಲ. ಸೊ ಅವ್ನ್ ಅಂತ ದೊಡ್ಡ ಮನುಷ್ಯರು ನಮ್ ಸಿನಿಮಾಗೆ ಪ್ರೆಸೆಂಟ್ ಮಾಡ್ತಾ ಇದಾರೆ ಅನ್ನೋದು ನಮ್ ಭಾಗ್ಯ. ಅದು ನಮ್ ಹರೀಶ್ ಸರ್ಗೆ ಈಸ್ ವೆರಿ ಗುಡ್ ಫ್ರೆಂಡ್ ಆಫ್ ಹರೀಶ್ ಸರ್. ಸೊ ಹರೀಶ್ ಸರ್ ಇಂದ ನಮ್ ಡೈರೆಕ್ಟರ್ ಪ್ರೊಡ್ಯೂಸರ್ ಇದಾರೆ ಉಜ್ವಲ ಮ್ಯಾಮ್. ಸೊ ದೇ ಆರ್ ಆಲ್ ಫ್ಯಾಮಿಲಿ ಫ್ರೆಂಡ್ಸ್. ಸೊ ಅವರಿಂದ ನಮ್ಮ ಸಿನಿಮಾಗೆ ಮಾಡ್ತಾ ಇದ್ದಾರೆ ಸುದೀಪ್ ಅವರು. ಐ ಆಮ್ ವೆರಿ ಬ್ಲೆಸ್ಡ್, ವಿ ಆರ್ ವೆರಿ ಬ್ಲೆಸ್ಡ್ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ. ನೈಸ್ ಮ್ಯಾಮ್. ಸಿನಿಮಾ ಸೀಕ್ವೆನ್ಸ್ಗಳು, ಹಾರರ್ ಸೀಕ್ವೆನ್ಸ್, ಕಾಮಿಡಿ ಸೀಕ್ವೆನ್ಸ್ ಎಲ್ಲ ಒಂದ್ ಕಡೆ ಆದ್ರೆ ಒಂದು ಸ್ಪೆಷಲ್ ಡ್ಯಾನ್ಸ್ ನಂಬರ್ ಅನ್ನೋದು ಒಂದ್ ಕಡೆ ಇರುತ್ತೆ. ಸೊ ಅದು ಅಫ್ಕೋರ್ಸ್ ಸೆಂಟರ್ ಆಫ್ ಅಟ್ರಾಕ್ಷನ್ ನೀವೇ ಇರ್ತೀರಾ. ಸುತ್ತ ಅವ್ರು ಇರೋರೆಲ್ಲರೂ ಹಿಂದ್ಗಡೆ ಸುಮ್ಮನೆ ಡ್ಯಾನ್ಸ್ ಮಾಡ್ತಿರ್ತಾರೆ, ಬಟ್ ಸ್ಟಿಲ್ ದ ಫೋಕಸ್ ಇಸ್ ಆನ್ ಯು ಓನ್ಲಿ. ಸೊ ಆ ಸಾಂಗ್ ಹೆಂಗನ್ಸ್ತು ನಿಮಗೆ? ತುಂಬಾನೇ ಲೈಕ್ ಖುಷಿ ಆಯ್ತು. ನಾನು ಒಂದು ಸಾಂಗ್ ಮಾಡ್ತಾ ಇದ್ದೀನಿ, ನನಗೋಸ್ಕರ ಒಂದು ಸಾಂಗ್ ಇದೆ ಅಂಡ್ ಇನ್ನೊಂದು ನಾನು ಎಕ್ಸಾಕ್ಟ್ ಆಗಿರೋದು ಅಂದ್ರೆ ನಮ್ಮ ಮಮ್ಮಿ ಹೆಂಗೆ ಇದು ರಿಸೀವ್ ಮಾಡ್ತಾರೆ ಅಂತ. ಟು ಬಿ ಫ್ರಾಂಕ್, ದಿನ ಬೆಳಿಗ್ಗೆ ಹಾಕ್ತಾರೆ. ಇವತ್ತು ಶುಕ್ರವಾರನೂ ಹಾಕಿದ್ರು, ಲಕ್ಷ್ಮೀ ಬಾರಮ್ಮ ಅಂತ ಹಾಕ್ತಾರೆ. ನಂದು ನೋಡಿದ್ರೆ ಆದ್ರ ಬರುತ್ತೆ. ಸೊ ಅದ್ರ ರಿಯಾಕ್ಷನ್ ಹೇಗಿದೆ ಹೇಳಿದ್ರ ನಿಮ್ಮ ಅಮ್ಮಂಗೆ ಈ ತರ ಒಂದು ಸ್ಪೆಷಲ್ ಡ್ಯಾನ್ಸ್ ನಂಬರ್ ಇದೆ ಮಾಡ್ತಿದ್ದೀನಿ ಅಂತ? ಏನಂದ್ರೆ ಅವಾಗ ಹೇಳಿದೀನಿ, ಲೈಕ್ ಇಟ್ಸ್ ಸೀನ್ ನೋಡಿದ್ಮೇಲೆ ಗೊತ್ತಾಗೋದು ರಿಯಾಕ್ಷನ್ ಹೆಂಗಿರುತ್ತೆ ಪಬ್ಲಿಕ್ ರಿಯಾಕ್ಷನ್ಸ್ ಎಲ್ಲ ಹೇಗ್ ಬರ್ಬೋದು ಅಂತ. ಅದೊಂದಕ್ಕೆ ನಾನು ವೆಯ್ಟ್ ಮಾಡಿ ನೋಡ್ತಾ ಇದ್ದೀನಿ ಹೆಂಗಾಗುತ್ತೆ ಅಂತ. ಅಪಾರ್ಟ್ ಫ್ರಮ್ ದಟ್ ಡ್ಯಾನ್ಸ್ ಮಾಡ್ಬೇಕಾದ್ರೆಲ್ಲ ನನಗೆ ಅಲ್ಲಿ ಡ್ಯಾನ್ಸ್ ಮಾಸ್ಟರ್ ಆನಂದ್ ಸರ್ ಅಂಡ್ ಅವರೆಲ್ಲರೂ ತುಂಬಾನೇ ಕೋಆಪ್ರೇಟ್ ಮಾಡಿದ್ರು. ಅಂದ್ರೆ ನಾನು ಮೇ ಬಿ ಐ ಆಮ್ ನಾಟ್ ಡ್ಯಾನ್ಸ್ ಆರ್ಟಿಸ್ಟ್, ಬಟ್ ಟು ಬಿ ಫ್ರಾಂಕ್ ಅವ್ರು ನನಗೆ ಹೇಳ್ಕೊಟ್ಟಿದ್ದೆಲ್ಲ ನಾನು ಚೆನ್ನಾಗಿ ಕಲ್ತ್ಕೊಂಡೆ. ನಾನು ಅಲ್ಲೆಲ್ಲ ಸೆಟ್ಟಲ್ಲೆಲ್ಲ ನನಗೆ ಕಂಫರ್ಟ್ ಆಗಿನೇ ನೋಡ್ಕೊಂಡ್ರು. ಆ್ಯಂಡ್ ಟು ಬಿ ಫ್ರಾಂಕ್ ಐಟಮ್ ಸಾಂಗ್ ಮಾಡ್ಬೇಕಾದ್ರೂ, ಆ ಕಾಸ್ಟ್ಯೂಮ್ ಹಾಕ್ಬೇಕಾದ್ರೂ ಯು ನೀಡ್ ಡೇರಿಂಗ್, ಫೀಲ್ ಕಾನ್ಫಿಡೆಂಟ್. ಆ್ಯಂಡ್ ಸರೌಂಡೆಡ್ ಬೈ ಬಾಯ್ಸ್, ಐ ವಾಸ್ ಲೈಕ್ ಮೋರ್ ದೆನ್ 100 or 150 ಮೆಂಬರ್ಸ್ ಇದ್ರು ಅನ್ಸುತ್ತೆ. ಸೊ ಇಟ್ ವಾಸ್ ಕ್ರೌಡೆಡ್. ನನಗೆ ಫಸ್ಟ್ ಟೈಮ್ ಬೇರೆ, ಅದು ಕ್ಯಾಮ್ರಾದಲ್ಲಿ ಇನ್ ಫ್ರಂಟ್ ಆಫ್ ಎವ್ರಿ ಒನ್. ಐ ವಾಸ್ ಲೈಕ್ you should do it, and this is the chance for me, this is the platform for me. I have to prove myself. Like 8 years inda nanu alli illi ella martta idini. This is my day. I am the heroine of this. I am gonna do this, I am going to do that. ಹೇಳ್ಬಿಟ್ಟು ಫುಲ್ಲು ಕಾನ್ಫಿಡೆಂಟ್ ಆಗೊಂಡು ಡ್ಯಾನ್ಸ್ ಮಾಡಿದೆ. ಆ್ಯಂಡ್ ಇವರೆಲ್ಲರೂ ನನಗೆ ಅಷ್ಟೇ ಚೆನ್ನಾಗಿ ಲೈಕ್ ಕಂಫರ್ಟ್ ಫೀಲ್ ಮಾಡಿಸಿದ್ರು. ಐ ವಾಸ್ every day is a memorable day for me. Yes. Like I couldn't even fall asleep at night. It was that excitement. ಇನ್ನು ಲೈಕ್ ಅವಾಗಿಂದನೂ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಯಾವಾಗ ನೋಡೋದು ಈ ಥರ ಸ್ಕ್ರೀನಲ್ಲಿ ಯಾವ ಥರ ಬಂದಿದೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ.
ಏನು ಹೇಳ್ತೀರಾ ಫೈನಲ್ ಆಗಿ ಆಡಿಯನ್ಸ್ಗೆ ಏನೆಲ್ಲ ಕಂಟೆಂಟ್ ಎಕ್ಸ್ಪೆಕ್ಟ್ ಮಾಡಿ ಬರಬೇಕು ಅಂತ ಹೇಳೋದಾದ್ರೆ ಟುವರ್ಡ್ಸ್ ಆಡಿಯನ್ಸ್? This movie is like a proper mixture of everything, like a comedy, horror, item song, entertainment, ಎಲ್ಲ ಮಿಕ್ಸ್ ಇದೆ. Like a proper mix of everything, I would say, like a family movie. Like ಏನದು ಎಂಡ್ ಟು ಎಂಡ್ ಪಕ್ಕಾ ಕಮರ್ಷಿಯಲ್ ಮೂವಿ. ಎಂಟರ್ಟೈನ್ಮೆಂಟ್ಗೆ ಯಾವ ರೀತಿನೂ ಕಮ್ಮಿ ಇಲ್ಲ. ಎಂಟರ್ಟೈನ್ಮೆಂಟ್ ಇರ್ಬೋದು, ಹಾರರ್ ಇರ್ಬೋದು, ಸಸ್ಪೆನ್ಸ್, ಸೊ ಎಲ್ಲದಕ್ಕೂ ಬೇರೆ ಬೇರೆ ತರ ವ್ಯೂವರ್ಸ್ ಇದ್ದೀರಾ ಆಡಿಯನ್ಸ್ ಅಲ್ಲಿ. ಹಾರರ್ ಆಡಿಯನ್ಸ್ ಏನಿದ್ದಾರೆ, ಎಂಟರ್ಟೈನ್ಮೆಂಟ್ ಕಾಮಿಡಿ ಆಡಿಯನ್ಸ್ ಬೇರೆ ಇದ್ದಾರೆ, ಸಸ್ಪೆನ್ಸ್ ಥ್ರಿಲ್ಲರ್ ನೋಡೋ ಆಡಿಯನ್ಸ್ ಬೇರೆ ಇದ್ದಾರೆ. ಸೊ ಎಲ್ಲಾ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡೋದ್ರು ಗುರು ಇದು ನೆಕ್ಸ್ಟ್ ಲೆವೆಲ್ ಸಿನಿಮಾ ಅಂತ ಅನ್ನೋ ತರ ನಮ್ ಸಿನಿಮಾ ಮೂಡ್ ಬಂದಿದೆ. ನೀವು ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ನಮ್ ಸಿನಿಮಾ ನೋಡಿ ಎಂಜಾಯ್ ಮಾಡಿ, ಮಜಾ ಮಾಡಿ. 100% ನಿಮ್ಗೆ ರೋಲರ್ ಕೋಸ್ಟರ್. ಒಳ್ಳೆ ಮೆಸೇಜ್ ಕೂಡ ಸಿಗುತ್ತೆ ಸರ್. ಓಕೆ, yeah, ಇಲ್ಲಿ this all movie is about that. ಅಫ್ ಕೋರ್ಸ್ ಮೆಸೇಜ್ ಇದೆ ಕೊನೆಯಲ್ಲಿ, ಬಟ್ ಸೊ ನೈಸ್. ಸೊ ಜುಲೈ 10ಕ್ಕೆ ರಿಲೀಸ್ ಆಗ್ತಿದೆ. ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗಲಿ. ಎಲ್ಲರೂ ಹೊಸಬ್ರು, ಹೊಸ ಟೀಮ್, ಒಂದು ಫ್ರೆಶ್ ಕಾನ್ಸೆಪ್ಟ್ ಇಂದ ಬರ್ತಾ ಇದ್ದೀರಾ. ಒಳ್ಳೇದಾಗ್ಲಿ, ಒಂದು ದೊಡ್ಡ ಯಶಸ್ಸು ನಿಮ್ಗೆ ಸಿಗ್ಲಿ ಅಂತ ಕೇಳ್ಕೊತೀನಿ. Yeah, Thank you. thank you. Thank you. Thank you so much.